ನಾನು ಹೇಳುದು ಕೊಡ್ತೇನೆ. ಅದೇ 100 ಕಡ್ಕೊಂಡು ಹೇಳುದಿಲ್ಲ, ಒಂದೇ ಸಾಕಂತ ಹೇಳಿದ್ದಾರೆ. ಹೇಳುದಕ್ಕೆ ಹೇಳಿ. ವರ್ಷದಲ್ಲಿ ತುಂಬ ಖುಷಿಯಿಂದ ಇರುವಂತಹ ದಿನ ಯಾವುದಪ್ಪ ಅಂತೇಳಿ ಹೇಳಿದರೆ ಅದು ಮಕರ ಸಂಕ್ರಾಂತಿಯ 3 ದಿನಗಳು, 13, 14, 15. ಸೊ ಈ ಬಾರಿಯೂ ಪ್ರತಿ ವರ್ಷದಂತೆ ಅಜ್ಜಿ ಮನೆಗೆ ಬಂದಿದ್ದೇವೆ. 3 ವಿಡಿಯೋವನ್ನು ಮಾಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ಫಸ್ಟ್ ವಿಡಿಯೋನ ಇಡ್ತಾ ಇದ್ದೇನೆ, ನೋಡಿ. ಫೈನಲಿ ವಿ ಆರ್ ಇನ್ ಬಳ್ಳಂಬಟ್ಟು. ಎಲ್ಲರಿಗೂ ನಮಸ್ಕಾರ, ಸಕಡಾಂಕಿ ನಮಸ್ಕಾರ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಾವು ಬಳ್ಳಂಬಟ್ಟಿಗೆ ಬಂದಿದ್ದೇವೆ, ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕಾಗಿ. ಸೊ 2 ಕಾರು ಕಾರ್ಕಳದಿಂದ ಹೊರಟಿತ್ತು. ಒಂದು ಮಂಗಳೂರು ಸೈಡಾಗಿ ಬಂತು, ಮತ್ತೊಂದು ಮೂಡುಬಿದ್ರೆ, ಅದೇ ರೀತಿ ವಿಟ್ಲ, ಈ ಒಂದು ರೂಟಿನಲ್ಲಿ ಬರ್ತಾ ಇದೆ. ಸೊ ನಮ್ಮ ಕಾರು ಬಂದಾಗಿದೆ. ಸೊ ನೆಕ್ಸ್ಟ್ ಕಾರಿಗಾಗಿ ಅಂತೇಳಿ ಹೇಳಿದರೆ ಅದರಲ್ಲಿ ಅಕ್ಕ, ತಮ್ಮ, ಅವರ ಫ್ಯಾಮಿಲಿ ಎಲ್ಲ ಇದೆ. ಸೊ ಅವರಿಗಾಗಿ ನಾವು ಕಾಯ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ವರ್ಷ ಇಡೀ ಕಾಯ್ತಾ ಇರುವಂಥದ್ದು, ಯಾವಾಗ ಮಕರ ಸಂಕ್ರಾಂತಿ ಬರ್ತದೆ, ಯಾವಾಗ ಬಳ್ಳಂಬಟ್ಟಿಗೆ ಹೋಗೋದು ಅಂತೇಳಿ ಹೇಳಿ. ಸೊ ಫೈನಲಿ ನಾವಿಲ್ಲಿದ್ದೇವೆ. ಆಹಾ, ಎಂಥ ಒಂದು ಖುಷಿ ಅಂತೇಳಿ ಹೇಳಿದರೆ, ಇಡೀ ನಮ್ಮ ಬಾಲ್ಯದ ಒಂದು ಸುಂದರ ನೆನಪುಗಳಿರುವಂತಹ ಒಂದು ಸ್ಥಳ. ಸೊ ನೋಡಿ, ಇಷ್ಟೊಂದು ಚಂದದ ಒಂದು ತೋರಣವನ್ನೆಲ್ಲ ಕಟ್ಟಿ ನಮ್ಮ ಬಳ್ಳಂಬಟ್ಟು ಮಕರ ಸಂಕ್ರಾಂತಿ ಉತ್ಸವಕ್ಕೆ ತಯಾರಿಯಾಗಿದೆ. ಸೊ ಅವರಿಗಾಗಿ ನಾವು ಕಾಯ್ತಾ ಇದ್ದೇವೆ. ಇನ್ನು ಅದರ ನಂತರ ನಾವು ಮನೆಗೆ ಹೊರಡೋರಿದ್ದೇವೆ. ನಮಗೆಲ್ಲರಿಗೆ ಸೆಕೆ ಆಗ್ತಾ ಉಂಟು. ನನ್ನ ಮಗ ಇದ್ದಾನಲ್ಲ, ಈ ಹುಡಿ ಹಾಕ್ಕೊಂಡು ಆರಾಮದಲ್ಲಿ ನಿಂತಿದ್ದಾನೆ. ಸೆಕೆ ಆಗೋದಿಲ್ವೇನ ಅವನಿಗೆ? ನೀರೇ ಶಾಖಿ ಜಾಯಿನವ ಸೆಕೆ ಆಗ್ತಿಲ್ಲ. ಸೊ ನೋಡಿ, ಇದು ಇನ್ನು ಸತತ ನಿಮಗೆ ವ್ಲಾಗ್ ನಂದು ಮುಗಿಯುವ ತನಕ ಇದೇ ಒಂದು ಬಟ್ಟೆಯಲ್ಲಿ ಅವನು ನಿಮಗೆ ಕಾಣ್ತಾನೆ. ಮಕ್ಷಿವಸ್ರ ಫಳ ಚಂದ ಚಂದ ಟೀ ಶರ್ಟ್ ತಂದಿದ್ದಾನೆ, ಆದರೆ ಅದರ ಮೇಲೆ ಇದೇ ನಾನಾ ಯಾಕಟ್ಟು ಕೊರೋನಾ. ಎಸ್ ಕರೆಕ್ಟ್. ಚಂದ ಚಂದ ಟೀ ಶರ್ಟ್ ಮೇಲೆ ಹಳ್ಳಲಿ ತಾಕ ತಾಜಿ ವೈರಿಯಾಸಿ ಕಳಿಸಲ್ಲ. ಅದೇ ರೀತಿ ನನ್ನ ಅಮ್ಮ ಭಾರಿ ಖುಷಿಯಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಅಜ್ಜಿ ಮನೆಗೆ ಬಂದಿದ್ದೇವೆ ಅಂತೇಳಿ ಹೇಳಿ. ಸೊ ವೆಹಿಕಲ್ ಇನ್ನೂ ಬಂದಿಲ್ಲ, ನಾವು ಕಾಯ್ತಾ ಇದ್ದೇವೆ ಕಾರಿಗೆ. ಇನ್ನೊಂದು ಕಾರ್ ಬಂದಿದೆ, ಇಲ್ಲಿ ಬರ್ತಾ ಇದೆ ನೋಡಿ. ನಾವು ಫಸ್ಟ್, ಅವರು ಸೆಕೆಂಡ್. ಹಾಯ್ ವೃದ್ಧಿ ಕಿಣಿ, ಅಕ್ಕನ ಮಗಳು. ಹಾಯ್ ಮಣಗ. ನನ್ನ ಅಮ್ಮನ ಎಂಥದ್ದು ತಂದಿದ್ದಾಳೆ ಸ್ಪೆಷಲ್? ಎಂತ ವೃದ್ಧಿ? ಇದು ಮುಂಚೆ ಅದು ರೌಂಡ್ ಬರ್ತಿತ್ತು, ಈಗ ಈ ಶೇಪ್ ಅಲ್ಲಿ ತರ್ತಾರಲ್ಲ. ನಾವ ಚಂದಿಸ್ತು. ಡೋಂಟ್ ಮೈಂಡ್ ಮೈ ಲುಕ್ಸ್. ಈಗ ನನ್ನ ಹತ್ರ ಚಿಕ್ಕಿ ಉಂಟು, ಪೀನಟ್. ಇದು ನನ್ನ ಅಮ್ಮನಿಗೆ ಆಗುದಿಲ್ಲ, ಬಟ್ ನಂದು ಮತ್ತೆ ನನ್ನ ಚಿಕ್ಕಮ್ಮಂದು ಫೇವ್ರೇಟ್. ಚಿಕ್ಕಮ್ಮ ಅಂತೇಳಿ ಹೇಳಿದ್ರೆ ನಾನೇ. ಹೌದು. ಶಿವಾನಿ ಹಾಕೋದು ಯಾವ್ದು ಒಳ್ಳೆ ಇಲ್ಲ ಅದನ್ನು ತಿನ್ನೋದು ಇವರೆಲ್ಲ. ಚಿಕ್ಕಮ್ಮ ತಗೊಳ್ಳಿ. ಚಿಕ್ಕಮ್ಮ ನಾವೀಗ ಮನೆಗೆ ಹೋಗುದಾ? ಬನ್ನಿ ಹೋಗುವ. ಇದಿಗ ಕ್ರೇಜ್ಗೆ ಓಡಿಸ್ಕೊಳ್ತೀವಿ. ಅಲ್ಲಿ ನೋಡ್ಬೋದು ಹಾವು ಉಂಟು. ಉದ್ದ ದೀಪಣ ಲಂಗಸ್ರೇಕ ಯೂಚಿ ಕೊಡಂತೆ ಯೂಚಿ ಅಕ್ಕ ಒಟ್ಟ
ಅಜ್ಜನ ಮನೆಯಲ್ಲಿ ನಾವುಗಳು. ಇಲ್ಲಿ ಒಂದು ಸೀತಾಫಲದ ಮರ ಉಂಟು, ಅದರಿಂದ ಸೀತಾಫಲವನ್ನು ತೆಗೆಯುವಂತ ಪ್ರಯತ್ನ ಆಗ್ತಾ ಇದೆ. ಒಂದಷ್ಟು ತಿಂಡಿಗಳನ್ನು ತಿನ್ಲಿಕ್ಕೆ ತಂದಿದ್ದೇವೆ. ಸೊ ಆರಂಭ ಆಗ್ತಾ ಇದೆ. ಇದೆಂತ ಇದು? ಪೆಣೋರಿ. ಪೆಣೋರಿ ಖುಷಿಯಾಗೋ. ಹೇಗಿದೆ ಪೆಣೋರಿ? ಹಾ, ಎಂತ ಎಂತ ಹೇಗಿದೆ? ಕ್ರಿಸ್ಪಿ. ಹಾ, ನೈಸ್. ಸ್ವೀಟು. ಅಮ್ಮ ಎಂಥದ್ದು ಹಂಚ್ತಾ ಇದ್ದಾರೆ. ಎಂತ ಅಮ್ಮ? ಬಿಸ್ಕುಟ್ ರೊಟ್ಟಿ. ಬಿಸ್ಕುಟ್ ರೊಟ್ಟಿ ಖುಷಿಯಲ್ಲ? ಒಳ್ಳೆ ಸೂಪರ್. ಒಳ್ಳೇದಾಗಿದಾ ಶಿವಾನಿ? ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಓಕೆ, ನನಗೆ ಸಹ ಕೊಡಿ. ನಿಮಗೆ ಸೂಪರ್ ಅಲ್ಲ? ಸೂಪರ್ ಸೂಪರ್. All the way from ಕಾರ್ಲಾ. ನೀರು ನೀರು. ಫೋನ್ ಸಕಲ್ ಯಾಕೆ ಬರ್ನ? ಒಳ್ಳೆದುಂಟು ನೀರು. ಈ ಬಾವಿಯನ್ನು ಅಷ್ಟು ಈಗ ಇತ್ತೀಚೆಗೆ ಬಳಸದಿದ್ರೂ ಕೂಡ ನೀರು ಮಾತ್ರ ಒಳ್ಳೆದುಂಟು. ಅದೇ ರೀತಿ ತುಂಬ ತಂಪುಂಟು. ಸೊ ಅಮ್ಮ ಒಂದು ಕೊಡಪಾನ ನೀರು ತರಬೇಕಂತೇಳಿ ಹೇಳಿದ್ದಾರೆ. ಸೊ ತಗೊಂಡು ಹೋಗ್ತಾ ಇದ್ದೇನೆ. ಎಂಥ ಖುಷಿ! ಹೇಳಿದರೆ 100 ಕೊಡಪಾನ ಸಹ ನೀರು ನಾನು ಎಳೆದು ಕೊಡ್ತೇನೆ. ಅಂದರೆ 100 ಕೊಡಪಾನ ಹೇಳುವುದಿಲ್ಲ, ಒಂದೇ ಸಾಕಂತೇಳಿ ಹೇಳಿದ್ದಾರೆ. ಹೇಳುವುದಕ್ಕೆ ಹೇಳಿ. ಬನ್ನಿ ಬನ್ನಿ. ಈ ಒಂದು ಪ್ಲೇಸ್ ಏನಿದೆ, ಇದು ನಾವು ಯಾವಾಗಲೂ ಬೆಳಿಗ್ಗೆ ಎದ್ದ ಹಾಗೆ ಇದೇ ಪ್ಲೇಸಿನಲ್ಲಿ ಬಂದು, ನನ್ನ ಸ್ಥಳ ಇದು ಇತ್ತು, ಇಲ್ಲಿ ಬಂದು ಕೂತ್ಕೊಳ್ಳೋದು. ಅಜ್ಜ ಅಲ್ಲಿ ಕೂತ್ಕೊಂಡಿರ್ತಾ ಇದ್ರು. ಬಿಸಿ ಬಿಸಿ ದೋಸೆ, ಹೆಚ್ಚಾಗಿ ಏನಂತೇಳಿ ಹೇಳಿದ್ರೆ ಕುಚ್ಚಲಕ್ಕಿ ಮತ್ತು ಬೆಳ್ತಿಗಕ್ಕಿಯ ದೋಸೆ. ಸೊ ಅದಕ್ಕೆ ಒಂದು ಬಟಾಟೆ, ಅದೇ ರೀತಿ ಟೊಮೆಟೊ ಹಾಕಿ ಒಂದು ಪದಾರ್ಥ ಹೆಚ್ಚಾಗಿ. ಸೊ ಅಜ್ಜ ಅಲ್ಲಿ ಕೂತು ಒಂದೊಂದೇ ದೋಸೆಯನ್ನು ತೆಗೆದು ಕೊಡ್ತಾ ಇದ್ರು. ನಾವೆಲ್ಲ ಮಕ್ಕಳು ಇಲ್ಲಿ ಸಾಲಲ್ಲಿ ಕೂತ್ಕೊಳ್ಳೋದು. ತಿಂದ ಹಾಗೆ ನಾವು ಎದ್ದು ಹೋಗೋದು. ಸೊ ಅಜ್ಜಂದು ಅದೇ ಕೆಲಸ. ಬೆಳಿಗ್ಗೆ ಎದ್ದು ಹಂಡೆ ಬಿಸಿ ಮಾಡಲಿಕ್ಕೆ ಅದನ್ನೆಲ್ಲ ತಯಾರೆಲ್ಲ ಮಾಡಿ ಅದರ ನಂತರ ಇಲ್ಲಿ ದೋಸೆ ತೆಗಿಲಿಕ್ಕೆ ಕೂತ್ಕೊಳ್ಳೋದು. ನಾವೆಲ್ಲರೂ ಎದ್ದು ಬಂದು ಇಲ್ಲಿ ದೋಸೆಯನ್ನು ತಿನ್ನುವಂಥದ್ದೆಲ್ಲ ಇತ್ತು. ಸೊ ಹಳೆಯ ಪಾತ್ರೆಗಳನ್ನು ನೀವು ನೋಡ್ಬೋದು. ಸೊ ಎಲ್ಲ ನೆನಪುಗಳು ಹಾಗೆ ಸರಣಿಯೋಪಾದಿಯಲ್ಲಿ ಒಂದರ ಹಿಂದೆ ಒಂದೊಂದೊಂದೊಂದು ಹೋಗ್ತಾ ಇದೆ. ಹಾಯ್ ಪ್ರಿಯಾ, ಹಾಯ್ ಪವಿತ್ರ, ಈಶಾನ್. ಅಮ್ಮ ಬರ್ತಿದ್ದಾರೆ ಅಂತೇಳಿ ಹೇಳುವಾಗ ಮಗಳು ಶಿವಾನಿಯ ಕಸ ಗುಡಿಸುವ ಒಂದು ಹೊಸ ದೃಶ್ಯ. ಶಿವಾನಿ ಹೆಂಗ್ಪಡ ಇಂಜಿನಿಯರ್ ಸಾಹೇಬ್ರು ಕಸ ಗುಡಿಸ್ತಾ ಇದ್ದಾರೆ. ಮಾವನ ಮಕ್ಕಳೆಲ್ಲ ಬಂದ ಹಾಗೆ ನಮ್ಮ ಸಂತಸ ದ್ವಿಗುಣ ಆಯಿತು. ಒಂದಷ್ಟು ಮಾತು, ನಗೆ ಚಟಾಕಿ, ತಿಂಡಿ ತಿಂದು ಎಲ್ಲ ನಾವು ಸಂಜೆಯ ಭಜನೆಗೆ ಹೊರಟ್ವಿ. ನಾವು ಕಾಣ್ತೇವಾ? ಪವಿತ್ರ ಇಲ್ಲೊಂದು ಸ್ವಲ್ಪ ಫ್ಲಾಶ್ ಹಾಕ. ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಲಿಯ ನ್ಯಾಯಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಲಿಯ ನ್ಯಾಯಮ್ಮ ಮೋರೆಯ
वही कसं या ಭಜನೆ ಎಲ್ಲ ಮುಗ್ದಾದ್ಮೇಲೆ ನಾಳೆಯ ಮಕರ ಸಂಕ್ರಾಂತಿಯ ಒಂದು ಊಟಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ನಾವೇ ಎಲ್ಲ ಭಕ್ತಾದಿಗಳು ಕಟ್ ಮಾಡಿ ತಯಾರು ಮಾಡ್ತೇವೆ. ಸೊ ಅದರದ್ದೊಂದು ಖುಷಿ ಸಂಭ್ರಮವೇ ಬೇರೆ. सीमा सीमा यार ಗಾಢ ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಯಾವುದೇ ಇಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲ. ನಾವೇ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಆಚೀಚೆ ಹೋಗುವಂಥ ಒಂದು ವ್ಯವಸ್ಥೆ ಸಂಜೆ ಮೇಲೆ. ಸೊ ಅಂತೂ ಇಂತೂ ಗಮ್ಮತ್ತಾಯಿತು ನಮಗೆ. ಇಂದಿನ ದಿನ ಬಂದದ್ದು ನಾವು ಸಂಜೆ, ಈ ರಾತ್ರಿಯವರೆಗೆ ಏನೇನೆಲ್ಲ ಮಾಡಿದ್ವಿ ನಾವು ಮಕರ ಸಂಕ್ರಾಂತಿಯ ಹಿಂದಿನ ದಿನ ಪ್ರೀವಿಯಸ್ ಡೇ ಎಲ್ಲ ವಿಷಯಗಳನ್ನು ನನಗೆ ತಿಳಿಸಿದ್ದೇನೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಹೇಳಿ ಎಣಿಸ್ತಾ ಈಗ ಒಂದಷ್ಟು ಮಾತಾಡ್ತಾ ನಗೆ ಚಟಾಕಿಗಳನ್ನು ಉದುರಿಸ್ತಾ ನಗ್ತಾ ನಾವು ಮಲಗುವಾಗ ಸುಮಾರು 12-12:30 ಗಂಟೆ ಆಯಿತು. ಈಗ ನಮ್ಮ ಡಿಸ್ಕಷನ್ ಏನಾಗ್ತಾ ಇದೆಯಪ್ಪ ಅಂತೇಳಿ ಹೇಳಿದರೆ ಮಲಗೋದು ಹೇಗೆ ಅಂತೇಳಿ. ಸೊ ತುಂಬ ಗಮ್ಮತ್ತಲ್ಲಿ ನಮ್ಮ ಫಸ್ಟ್ ಡೇ ಸ್ಪೆಂಡ್ ಆಯಿತು ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ತೆ. ನಾಳೆ ನಾಡಿದ್ದು 2ನೇ ವಿಡಿಯೋ ಮಕರ ಸಂಕ್ರಾಂತಿ ವಿಡಿಯೋವನ್ನು ಹಾಕ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಬಾಯ್.